ಎರಡನೇದು ಬಂದುಬಿಟ್ಟು ವಿಕ್ರಾಂತ್ ಆನೆ ಹಾಸನದಲ್ಲಿ ಹಿಡ್ಕೊಂಡು ಬಂದು ತಂದಂಥ ಆನೆ. ಅದನ್ನು ಕ್ರಾಲಲ್ಲಿ ಹಾಕಿದಂಥ ಸಂದರ್ಭದಲ್ಲಿ ತೇವಾಂಶ ಇತ್ತು, ಮತ್ತು ಅದನ್ನ ಅಲ್ಲಿಂದ ಹಿಡ್ಕೊಂಬಂದು ಸಾಗಾಟ ಮಾಡುವಂಥ ಸಂದರ್ಭದಲ್ಲಿ ಅದರ ಹಣೆ ಮೇಲೆ, ಕಾಲು ಭಾಗ, ಕಿವಿ ಹತ್ತಿರ ಎಲ್ಲ ಗಾಯಗಳಾಗಿದ್ದಿತ್ತು. ಅದು ಒಂದು ಸಲ ಕ್ರಾಲಲ್ಲಿ ಹಾಕಿದ ನಂತರದಲ್ಲಿ ಕ್ರಾಲ್ಗೆ ಒಂದು ಹೊಡ್ಕೊಂಡು ಮತ್ತೊಂದಿಷ್ಟು ಗಾಯಗಳನ್ನು ಮಾಡ್ಕೊಂಡಿತ್ತು. ಸೊ ಆ ಗಾಯಗಳು ಸ್ವಲ್ಪ ಮಾಯೋದು ನಿಧಾನ ಆಗ್ತಾ ಬಂತು. ಅದನ್ನು ಪರಿಶೀಲನೆ ಮಾಡಿದಾಗ ಏನಂದರೆ, ಒಂದು ಆ ಸಂದರ್ಭದಲ್ಲಿ ತೇವಾಂಶ ಇದ್ದಿದ್ದರಿಂದ, ಬಿಸಿಲಿಲ್ಲದೆ ಇರೋದ್ರಿಂದ ಸ್ವಲ್ಪ ಹೀಲಿಂಗು ನಿಧಾನ ಆಗಿತ್ತು. ಮುಂದುವರೆದು ಅದರದ ಒಂದು ಬ್ಲಡ್ ಚೆಕಪ್ ಮಾಡಿದಾಗ ಏನು ಕಂಡು ಬಂತಂದರೆ, ಅದರಲ್ಲಿ ಹಿಮೋಗ್ಲೋಬಿನ್ ಅಂಶ ಮತ್ತು ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಇರೋದ್ರಿಂದ ಒಂದು ಈ ಗಾಯ ಮಾಯವಾಗುವಂಥದ್ದು ನಿಧಾನ ಆಗಿದೆ ಅಂತ ತಿಳಿದು ಬಂತು. ಸೊ ಅದರ ಅನುಸಾರವಾಗಿ ಅದಕ್ಕೆ ಅಗತ್ಯವಾದ ಚಿಕಿತ್ಸೆಯನ್ನು ಮುಂದುವರಿಸಿ ಆ ಹಿಮೋಗ್ಲೋಬಿನ್ ಅಂಶವನ್ನು ನಿಯಮಿತವಾಗಿ ರಕ್ತ ಪರೀಕ್ಷೆ ಮಾಡಿ ಹಿಮೋಗ್ಲೋಬಿನ್ ಅಂಶವನ್ನು ಪರಿಶೀಲನೆ ಮಾಡಿ ಕಂಡುಕೊಂಡು ಅದಕ್ಕೆ ಬೇಕಾದಂಥ ಒಂದು ಮೆಡಿಸಿನ್ನು, ಆಹಾರ, ಸ್ಪೆಷಲ್ ರೇಷನ್ನ ಕೊಡೋದ್ರ ಜೊತೆಗೆ ಅದರದ್ದು ಒಂದು ಹಿಮೋಗ್ಲೋಬಿನ್ ಅಂಶನ ನಿಯಮಿತ ಪರಿಶೀಲನೆ ಮಾಡಿದಾಗ ಈಗ ಹಿಂದೆ 8 ಇದ್ದಂಥ ಒಂದು ಈಗ 11ಕ್ಕೆ ಇಂಪ್ರೂವ್ ಆಗಿ ಆ ಒಂದು ರೆಸಿಸ್ಟೆನ್ಸ್ ಪವರು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸೊ ಅದ್ರ ಗಾಯನೂ ಸಹ ಆಲ್ಮೋಸ್ಟು ಗುಣ ಆಗಿ ಒಣಗಿದೆ ಗಾಯ. ಮೇಲ್ಗಡೆ ಚರ್ಮ ಒಂದು ಬರುವಂಥದ್ದು ಬಾಕಿ ಇರ್ತದೆ. ಎರಡನೇದು ಬಂದುಬಿಟ್ಟು ವಿಕ್ರಾಂತ್